ನಾವೀಗ ಬಂದಿದ್ದೀವಿ. ಯಾಕೆ ಅಂದರೆ ಸ್ವಲ್ಪ ಪ್ಲೇಟ್ಸು ಅದು ಇದೆಲ್ಲ ಶೂಟ್ಗೆ ಏನಾದ್ರು ಬಂದರೆ ಒಳ್ಳೆ ಫೋಟೋಶೂಟು. ಸೊ ಇವಾಗ ಆಲ್ರೆಡಿ ಇನ್ನೇನು ಆಯ್ತು, ಪೂಜೆ ಶುರು ಆಗೋದ್ರಿಂದ ಇಲ್ಲ ವೀಡಿಯೋಗೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಿಂಚನಾ ಮೋಹನ್ ಬ್ಲಾಗ್ಸ್. ಸೊ ಇವಾಗ ನಾವು ಹೊರಗೆ ಹೋಗ್ತಿದ್ದೀವಿ. ಅಂದರೆ ನಾನು ಮತ್ತು ಅಮ್ಮ ಇವತ್ತು ಸಂಡೇ ಆಗಿರೋದ್ರಿಂದ ಕಾಲೇಜು ರಜಾ ಇದೆ, ಸ್ವಲ್ಪ ಹುಷಾರಾಗಿದ್ದೀವಿ. ಸೊ ಹೋಗ್ಬೋದು ಅಂತ ಇವಾಗ ನಾವು ಸಿಟಿ ಸೈಡ್ ಹೋಗ್ತಿದ್ದೀವಿ. ನಮ್ಮ ಮನೇಲಿ ದುರ್ಗಾ ಪೂಜೆಗೆ ಆ್ಯಸ್ ಯೂಶುವಲ್ ಹೆಂಗೆ ಶಾಪಿಂಗ್ ಎಲ್ಲ ಮಾಡ್ತೀವಿ ಅದೇ ರೀತಿ ಇವಾಗ ಶಾಪಿಂಗ್ ಬ್ಲಾಗ್ ನಾನು ಲಾಸ್ಟ್ ಬ್ಲಾಗ್ ಹಾಕಿದ್ದೀನಿ, ಅದ್ರ ಲಾಸ್ಟ್ ಬ್ಲಾಗು ಆ ವರ್ಷದ್ದು ಹಾಕಿದ್ದೀನಿ. ಸೊ ಇವಾಗ ಹೋಗೋಣ. ಆ್ಯಕ್ಚುಲಿ ಇನ್ನೇನು ದಸರಾಗೆ ಒಂದು 2-3 ದಿನ ಅಷ್ಟೇ ಇರೋದು, ಟ್ರಾಫಿಕ್ ಸಿಕ್ಕಾಬಟ್ಟೆ ಇರುತ್ತೆ. ಅದಕ್ಕೆ ಇವಾಗ ಹೋಗಿ ಸ್ವಲ್ಪ ಸ್ಯಾರಿ ಶಾಪಿಂಗ್ ಇದೆ. ಆ್ಯಂಡ್ ನಾವು ರೀಸೆಂಟ್ ಹಳೆ ಮನೇಲಿ ಇದ್ವಲ್ಲ, ಅದ್ರ ಪಕ್ಕದ ಮನೆಯಲ್ಲೇ ಇವತ್ತು ಪೂಜೆ, ನೆನ್ನೆ ನೈಟ್ ದುರ್ಗಾ ಪೂಜೆ ಇತ್ತು. ಇವತ್ತು ಹೋಗಿ ನೋಡ್ಕೊಂಡು ಬರಬೇಕು. ಸೊ ಅಲ್ಲಿಗೂ ಹೋಗೋದಿದೆ. ಆ್ಯಂಡ್ ಇವತ್ತು ಕಂಪ್ಲೀಟ್ ಡೇ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡು ವ್ಲಾಗ್ ಮಾಡ್ತಿದ್ದೀವಿ. ಖರ್ಚಿಗೆ ಕೊಡಬೇಕು. ಸೊ ಅದಕ್ಕೆ ಇವಾಗ ನಾನು ಅಮ್ಮ ಹೋಗ್ತಿದ್ದೀವಿ. ಸೊ ಈ ವ್ಲಾಗ್ ನೋಡೋಕ್ಕಿಂತ ಮುಂಚೆ ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ರು ಅಂದರೆ ಪ್ಲೀಸ್ ಮೇಕ್ ಶೂರ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಹೊಸ ಇನ್ಸ್ಟಾ 360 ತೊಗೊಂಡಿದ್ದೀನಿ. ಸೊ ಅದರಲ್ಲೇ ವ್ಲಾಗ್ ಮಾಡ್ತಾ ಇರೋದು. ಸೊ ಅದಕ್ಕೆ ಎಷ್ಟು ಚೆನ್ನಾಗಿ ಉಟ್ಕೊಂಡಿದ್ದೀನಿ ನೋಡಿ. ಆಗಲ್ಲ, ಚೆಲ್ಲೋಗುತ್ತೆ. ಓಕೆ ಗೈಸ್, ಅಲ್ಲಿ ಹೋದ್ಮೇಲೆ ಸಿಗ್ತೀನಿ. ಆಮೇಲೆ ಫಸ್ಟ್ ಹೋಗಿದ್ದೆ ನಾವು ತೆಂಗಿನಕಾಯಿ ಮತ್ತು ವೀಳ್ಯದೆಲೆ ಎಲ್ಲ ತೊಗೊಂಡ್ಬಿಡೋಣ ಅಂತ. ನಮ್ಮ ಮೆಡಿಕಲ್ ಹತ್ರನೇ, ಅಂದರೆ ನಂಜುಮಳಿಗೆಯಲ್ಲ ಎಲ್ಲ ಏನೇನು ಬೇಕು ಅಷ್ಟು ಸಿಗುತ್ತೆ. ಬರೀ ಸಿಟಿಗೆ ಹೋಗ್ತಿರೋದು ಸ್ಯಾರಿ ತೊಗೊಳಕ್ಕಷ್ಟೇ. ಸೊ ಇಲ್ಲಿ ಒಂದು 10ರಿಂದ 15 ಅಂದ್ಕೊಳ್ಳಿ ಅಷ್ಟು ತೆಂಗಿನಕಾಯಿ ಮತ್ತು ವೀಳ್ಯದೆಲೆ ಪ್ರತಿಯೊಂದನ್ನು ತೊಗೊಂಡ್ವಿ. ಮತ್ತು ನೂರನ ಗಣಪತಿ ಹತ್ರ ಆಟ ಸಾಮಾನು ಇಟ್ಟಿದ್ದಾರೆ. ಇಲ್ಲೆಲ್ಲ ಏನೂ ಇರ್ತಾ ಇರಲಿಲ್ಲ. ದಸರಾ ಎಫೆಕ್ಟ್ ಇದು ಗಡಿಯಾರ ಹತ್ರ, ದೊಡ್ಡ ಗಡಿಯಾರ ಹತ್ರ. ಸೊ ನೋಡಿ ಎಷ್ಟು ಚೆನ್ನಾಗಿದೆ ನೋಡೋಕ್ಕೆ. ಫೋಟೋಶೂಟ್ಗೆ ಏನಾದ್ರು ಬಂದರೆ ಒಳ್ಳೆ ಫೋಟೋಶೂಟು. ಅಷ್ಟು ತೊಗೊಂಡು ನಾವು ನೆಕ್ಸ್ಟ್ ಹೋಗಿದ್ದು ಸ್ಯಾರೀಸ್ ಪರ್ಚೇಸ್ ಮಾಡೋಕ್ಕೆ. ಇಲ್ಲಿಗೆ ನಾವು ಸೆಕೆಂಡ್ ಟೈಮ್ ಬರ್ತಾ ಇರೋದು. ಈಗ ಯಾರ್ಯಾರು ಸೀರೆ ಕೊಡ್ತೀವಿ ಪೂಜೆಯಲ್ಲಿ ಅವ್ರಿಗೆ ಸೀರೆ ತೊಗೊಳಕ್ಕೆ ಸುಮಂಗಲಿ ಉತ್ಸವಕ್ಕೆ ಬಂದಿದ್ವಿ. 2ನೇ ಸತಿ ಬಂದಿದ್ದು. ಒಂದು ಸೀಮಂತಕ್ಕೆ ಸೀರೆ ತೊಗೊಳಕ್ಕೆ ಬಂದಿದ್ವಿ. ಸೊ ಆಗ ಇಲ್ಲಿ ಕೊಡೋರಿಗೆ ತಗೋತಾ ಇದ್ದೀವಿ. ಆ್ಯಂಡ್ ಇವತ್ತು ಮ್ಯಾಚ್ ಇರೋದ್ರಿಂದ ಅಲ್ಲಿ ಯಾವಾಗಲೇ ಹಾಕ್ತೆ ಅಲ್ವಾ, 101 ತೆಂಗಿನಕಾಯಿ ಹೊಡಿತಿದ್ರು ನೂರನ ಗಣಪತಿ ಟೆಂಪಲ್ ಮುಂದೆ. ಐ ಹೋಪ್ ಇವತ್ತು ಗೆಲ್ಲುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬಿಗ್ ಬಾಸು ಇದೆ, ಅದ್ರ ಜೊತೆ ಮ್ಯಾಚು ಇದೆ. ಸೊ ಲೆಟ್ಸಿ ಏನಾಗುತ್ತೆ ನೋಡೋಣ. ಇವತ್ತು ತೊಗೋತಾ ಇದ್ದೀವಿ. ತೊಗೊಂಡಾದ್ಮೇಲೆ ಸಿಗ್ತೀವಿ. ಸೊ ಆಗಲೇ ಇಲ್ಲೆಲ್ಲ ಜಂಬೂ ಸವಾರಿ ಅಲ್ವಮ್ಮ, ಜಂಬೂ ಸವಾರಿಗೆ ಇಲ್ಲೆಲ್ಲ ಆಲ್ರೆಡಿ ತಯಾರಿ ನಡೆದಿದೆ. ಅರ್ಧ ಹಾಕಿದ್ದಾರೆ, ನೆಕ್ಸ್ಟ್ ಇನ್ನೆಲ್ಲೂ ಹಾಕಿಲ್ಲ. ಸೊ ಪ್ಯಾಲೇಸಿಂದ ಆಚೆ ಬಂದ ತಕ್ಷಣ ಇಲ್ಲಿಷ್ಟು ಆಲ್ಮೋಸ್ಟ್ ರೆಡಿ ಆಗಿಬಿಟ್ಟಿದೆ. ಆಗಲೇ ಒಬ್ಬರೆಲ್ಲ ಪ್ರಿಪ್ರೇಷನ್ ನಡೀತಿದೆ. ಆ್ಯಕ್ಚುಲಿ ಸರಿ ದಸರಾ ಬೇಗ ಮುಗ್ದೋಯ್ತು ಅನಿಸ್ತದೆ. ಎಲ್ಲ ಜನ ಕೂತ್ಕೊಂಡಿರ್ತಾರೆ, ಹೋಗ್ಬೇಕು. ಸೊ ನಾವೀಗ ಬಂದಿದ್ದೀವಿ. ಯಾಕೆ ಅಂದರೆ ಸ್ವಲ್ಪ ಪ್ಲೇಟ್ಸು ಅದು ಇದೆಲ್ಲ ತೊಗೋಬೇಕಿತ್ತು. ಸೀರೆ ಎಲ್ಲ ತೊಗೊಂಡಾಯ್ತು. ಹೊಟ್ಟೆಗೆ ಏನೂ ಇಲ್ಲ, ಜ್ಯೂಸ್ ಅದು ಕುಡಿಬೇಕಿತ್ತು. ಬಟ್ ಇಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಒಳಗಡೆ ಅನಿಸಿ ತಗೊಂಡು ನೆಗಡಿ ಬೇರೆ ಆಗ್ಬಿಟ್ಟಿದೆ, ನಡೆಯೋಕೆ ಆಗ್ತಾಯಿಲ್ಲ. ನಮ್ಮಮ್ಮ ಅರ್ಥ ಮಾಡ್ಕೊತಾ ಇಲ್ಲ. ತೊಗೊಂಡಾಯ್ತು ಗೈಸ್. ಇದು ದೊಡ್ಕೆ ಪಟ್ಟೆ ಮತ್ತು ಈ ಥರ ಕವರ್ಸ್ ಎಲ್ಲ ಹಾಕ್ಬಿಟ್ಟು ಕೊಡೋಕ್ಕೆ, ಹಣ್ಣು ಹೂವು ಎಲ್ಲ. ಇದು ಲೋಟ ಇದೆಯಾ? ಬಿಸಿಲಲ್ಲಿ ಅಷ್ಟು ಶಾಪಿಂಗ್ ಮಾಡಿ ನಾವೀಗ ಜ್ಯೂಸ್ ಕುಡಿಯೋಕ್ಕೆ ಬಂದಿದ್ದೀವಿ. ಉಸ್ಮಾನ್ ಡ್ರೈ ಗೋಬಿ ಹತ್ರ. ನಾವು ಯಾವಾಗಲೂ ಇಲ್ಲೇ ಕುಡಿಯೋದು. ಜೊತೆಗೆ ಒಂದು ಸ್ಯಾರಿ ರೀಸೆಂಟಾಗಿ ತೊಗೊಂಡಿದ್ದು ಡ್ಯಾಮೇಜ್ ಆಗಿತ್ತು. ಅದನ್ನು ರಿಟರ್ನ್ ಮಾಡಿ ಅದಕ್ಕೇನಾದರೂ ತೊಗೊಳ್ಳೋಣ ಅಂದ್ಬಿಟ್ಟು ಸೀರೆ ತೊಗೋತಾ ಇದ್ದೀವಿ. ಸೊ ಇವಾಗ ಆಲ್ರೆಡಿ ಇನ್ನೇನು ಆಯ್ತು, ಪೂಜೆ ಶುರು ಆಗೋದ್ರಿಂದ ಇಲ್ಲ ವೀಡಿಯೋಗೆ ಮಾಡ್ತಾ ಇದ್ದೀನಿ. ಅದೇ ಒಂದು ನಿಮಿಷ. ಹೆಸರು ಚಾಮರಾಜನಗರದಿಂದ. ಓಕೆ, ಥ್ಯಾಂಕ್ ಯು. ಆಲ್ರೆಡಿ ಎಲ್ಲ
ಆಯ್ತು, ಪೂಜೆಗೆ ಆಲ್ರೆಡಿ ಎಲ್ಲ ಪ್ರಿಪ್ರೇಷನ್ ಶುರು ಆಗ್ಬಿಟ್ಟಿದೆ. ಬಂದು ತಗೊಳ್ಳೋದಷ್ಟೇ. ಇಲ್ಲಿ ಬಂದರೆ ಚೆನ್ನಾಗಿರೋದು ಸಿಗುತ್ತೆ ನೋಡಿ, ತುಂಬ ಇದೆ. JK ಗ್ರೌಂಡ್ ಪಕ್ಕದಲ್ಲೇ. ಬಿಡು ಬಿಡು, ಹೋಗು. ನೀವು ಯಾವ ಎಲ್ಲಿಂದ ಬಂದಿರೋದು? ಮೈಸೂರೇನಾ? ಓಕೆ, ಅಲ್ಲಿ ಚಾಮರಾಜನಗರ ಅಂದರು, ಅದಕ್ಕೆ ಕೇಳಿದೆ. ನೋಡಿ, ಹೋಗು ಹೋಗು, ಪರವಾಗಿಲ್ಲ. ಇರೋದೇ ಅಷ್ಟು, ಅಲ್ಲಿ ಎಲ್ಲ ಖಾಲಿ ಆಗ್ಬಿಟ್ಟಿದೆ. ಓ, ಇಲ್ಲಿದೆಯಲ್ಲ, ಇದು ಆಲ್ರೆಡಿ ಶುರು ಆಗ್ಬಿಟ್ಟಿದೆ. ಕಾಯಿ ಪುರಿ ಎಲ್ಲ ಆಯ್ತು ಪೂಜೆಗೆ. ಕಡಲೆಪುರಿ, ಬೂಂದಿ, ಅರಿಶಿನ ಎಲ್ಲ, ಹೂವು ಫುಲ್ ಎಲ್ಲ ನಡಿ. ಇವರೆಲ್ಲ ಮೈಸೂರವರೇ ಇರ್ತಾರೆ. ನೀವು ಸಾಲಿಗ್ರಾಮ. ಓಕೆ, ಎಷ್ಟು ದಿನ ಆಯ್ತು ಬಂದು ಇವಾಗ? ಓಕೆ, ಊಟ ತಿಂಡಿ ಎಲ್ಲ ಎಲ್ಲಿ ಉಳ್ಕೋತೀರಾ? ಓ, ಇಲ್ಲೇ ಉಳ್ಕೋಬೋದಾ? ಒಬ್ಬರೇ ಇರೋದಾ? ಥ್ಯಾಂಕ್ ಯು. ಗೈಸ್, ಇವ್ರು 3 ಜನ ಬಂದಿದ್ರು. ಇಲ್ಲೊಂದು ಫಂಕ್ಷನ್ ಇತ್ತು ಅಂತ ಇವಾಗ ಹೋಗ್ತಿದ್ದಾರೆ. ನನಗೆ ಮೈಕೆ ನೋವು ಬಂದ್ಬಿಡ್ತು, ಮಲ್ಕೊಬಿಟ್ಟಿದ್ದೆ. ಬಾಯ್. ಸ್ವಲ್ಪ ರಿಕವರ್ ಆಗಿದ್ದೆ, ಸೊ ಅದಕ್ಕೆ ಡಾಗ್ ಶೋಗೆ ಹೋಗೋಣ ಅಂತ ಅಂದ್ಬಿಟ್ಟು ಹೋದೆ. ಅದು ಇನ್ನೊಂದು ಬ್ಲಾಗ್ ಬರುತ್ತೆ, ನೆಕ್ಸ್ಟ್ ಬ್ಲಾಗು. ತುಂಬ ಚೆನ್ನಾಗಿತ್ತು. ಫಸ್ಟ್ ಟೈಮ್ ನಾನು ಡಾಗ್ ಶೋಗೆ ಹೋಗಿದ್ದು. ವಾಯ್ಸ್ ಎಲ್ಲ ಚೇಂಜ್ ಆಗಿಬಿಟ್ಟಿದೆ ಆ್ಯಂಡ್ ಕಿವಿ ಫುಲ್ ಬ್ಲಾಕ್ ಆಗಿಬಿಟ್ಟಿದೆ. ಬಾಯಲ್ಲಿ ಉಸಿರಾಡಿ ಫುಲ್ ಮಲ್ಕೊಂಡ್ರೆ ಸಾಕು ಅಂತ ಅನಿಸ್ಬಿಟ್ಟಿದೆ. ಏನಕ್ಕೆ ಹಿಂಗಾಯ್ತು ಗೊತ್ತಿಲ್ಲ. ಸೊ ಅವರು ಬಂದಿದ್ರಲ್ಲ, ಗೀತಾ ಆಂಟಿ ಮನೆಗೆ ಹೋಗಿದ್ದೆ. ಅಂದರೆ ನಾವು ಪ್ರೀವಿಯಸ್ ಮನೇಲಿದ್ವಲ್ಲ, ಹಳೇ ಮನೇಲಿ, ಅಲ್ಲಿ ಪಕ್ಕದ ಮನೇಲಿ ಇವತ್ತು ಪೂಜೆ ಇತ್ತು. ಸೊ ಅದಕ್ಕೆ ಹೋಗಿದ್ದೆ. ಸೊ ಇದು ಮಾವ ತಂದುಕೊಟ್ಟಿರೋದು. ಯಾವುದೋ ಇಂಟರ್ನ್ಯಾಷನಲ್ ಟ್ರಿಪ್ ಹೋಗಿದ್ರು. ಥೈಲ್ಯಾಂಡ್ ಹತ್ರ ಅನಿಸುತ್ತೆ ಅದು ಪ್ಲೇಸ್ ಇರೋದು. ನನಗೆ ಅಷ್ಟು ಗೊತ್ತಿಲ್ಲ, ಅಷ್ಟು ಫೆಮಿಲಿಯರ್ ಆಗಿಲ್ಲ. ಸೊ ಜೆಲ್ಲೀಸ್ ಇದು. ನಾನು ಫಸ್ಟ್ ಅಂದ್ಕೊಂಡೆ ಫಿಶ್ ಟ್ಯಾಂಕ್ಗೆ ಹಾಕ್ತಾರಲ್ಲ ಸ್ಟೋನ್ಸು, ಆ ಥರ ಇದೆ ಇದು ಇಲ್ಲಿಗೆ. ಆ್ಯಂಡ್ ಒಂದೊಂದು ಫ್ಲೇವರ್ ಇದೆ, ಬಟ್ ಚೆನ್ನಾಗಿದೆ. ಬೇಕಾದಿದ್ಯಾ? ಅಪ್ಪಂಗಂದೆ ಫಿಶ್ ಟ್ಯಾಂಕ್. ಅಮ್ಮ ಅಷ್ಟೊಂದು ತಿನ್ನಬಾರ್ದು, ಒಂದೊಂದು ತಿನ್ನು. ಹಿಂಗೆ ನೋಡಿ ಯಾವ ಕಲರ್ದು ಅಂತ. ಕ್ಯೂಟಾಗಿರೋದೊಂದು ಕಲರ್ ಇದೆ. ಹೌದಾ? ಚೆನ್ನಾಗಿದೆ. ಒಂದೇ ದಿನ ಬಿಗ್ ಬಾಸ್ ನೋಡ್ತಾ ಅದು ಖಾಲಿ ಮಾಡಿಬಿಡ್ತೀನಿ ನಾನು. ಹೌದಾ? ನಾನು ಫಂಕ್ಷನ್ಗೆ ಹೋಗಿದ್ದೆ, ಅಲ್ಲಿ ಬ್ಲಾಗ್ ಮಾಡೋದು ಮರ್ತೋಯ್ತು. ಸಿಕ್ಕಾಬಟ್ಟೆ ಹೊಟ್ಟೆ ಹಸ್ಬಿಟ್ಟಿತ್ತು. ನಮ್ಮ ಅಮ್ಮನ ಜೊತೆ ಹೋಗಿದ್ರೆ ಜ್ಯೂಸ್ ಗೀಸ್ ಕೊಡಿಸಿ ಅಂತ ಕೇಳ್ತಿದ್ದೆ. ನಮ್ಮ ಅಪ್ಪನ ಜೊತೆ ಆಗಿದ್ದಕ್ಕೆ ಏನು ಕೇಳಿಲ್ಲ, ಸುಮ್ಮನೆ ಬಂದ್ಬಿಟ್ಟೆ. ಶುಗರ್ ಕೇನ್ ಎಲ್ಲ ಇತ್ತು, ಐಸ್ ಕ್ರೀಮ್ ನಾನೇನು ಕುಡಿಯೋಲ್ವಲ್ಲ, ಕುಡಿಯೋದಲ್ವ, ತಿನ್ನೋದೇನು ಇಲ್ವಲ್ಲ, ಪಾನಿಪುರಿ ಎಲ್ಲ ಇತ್ತು. ಬಟ್ ಏನೂ ತಿಂದಿಲ್ಲ. ಅದು ಇನ್ನೊಂದು ಬ್ಲಾಗ್ ಬರುತ್ತೆ. ಇದಾದ ತಕ್ಷಣ ನೆಕ್ಸ್ಟ್ ನಾನು ಡಾಗ್ ಶೋದೇ ಅಪ್ಲೋಡ್ ಮಾಡೋದು. ಈಗ ಆಲ್ರೆಡಿ ನಾನು ಮಿನಿ ಬ್ಲಾಗ್ನ ಹಾಕಿದ್ದೀನಿ ಇನ್ಸ್ಟಾಗ್ರಾಮಲ್ಲಿ, ಸಿಂಚನಾ ಮೋಹನ್ 0005. ನೀವು ನೋಡಿದ್ರೆ ಗೊತ್ತಾಗುತ್ತೆ. ಇನ್ನೊಂದು ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಬಿಗ್ ಬಾಸ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಯಾರು ಬರ್ತಾರೆ ನೋಡೋಕೆ ವೆಯ್ಟ್ ಮಾಡ್ತಾಯಿದ್ದೀನಿ. ಅದು ಸ್ವಲ್ಪ ಒಂದು ಆ್ಯಪ್ ಹಾಕ್ಕೊಂಡು ಬರ್ತೀನಿ. ಆಚೆ ಕೆಲಸ ಇದೆ, ಹೋಗ್ಬೇಕು ಸ್ವಲ್ಪ. ಸೊ ಗೈಸ್, ಇವತ್ತು ನಮ್ಮ ಮನೆಗೆ ಒಂದು ಸ್ಪೆಷಲ್ ಗೆಸ್ಟ್ ಬಂದಿದ್ದಾರೆ. ಮೋಸ್ಟ್ ಫೇಮಸ್ ಅವರು. ತೋರಿಸ್ತೀನಿ ಯಾರು ಅಂತ. ನೀವೇ ಹಾಯ್. ಏನು ತುಂಬ ದಿನ ಆದ್ಮೇಲೆ ಕಾಣಿಸ್ಕೊಂತ ಇದ್ದೀರಾ ನಮಗೆ. ಹೆಂಗನ್ನಿಸ್ತು ಮನೆ? ಹಂಗನ್ಸ್ಬಿಡ್ತಾ? ಮನೆ ಎಲ್ಲ ನೋಡ್ತಾ ಇದ್ದಾರೆ. ಬ್ಲಾಗ್ನಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಮುಂದಿನ ಒಂದು ಇಂಟ್ರೆಸ್ಟಿಂಗ್ ಬ್ಲಾಗಲ್ಲಿ ನಾನು ಪುನಃ ಬರ್ತೀನಿ. ಐ ಹೋಪ್ ನಿಮ್ಗೆ ಈ ಬ್ಲಾಗ್ ಇಷ್ಟ ಆಗಿದೆ ಅನ್ಕೋತೀನಿ. ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ, ಪ್ಲೀಸ್ ಮೇಕ್ ಶೂರ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಆದಷ್ಟು ಬೇಗ ಹುಷಾರಾಗಿ ಫುಲ್ ಎಂಜಾಯ್ ಮಾಡೋಣ. ಬಿಕಾಸ್ ಉಸಿರಾಡೋಕ್ಕಾಗ್ತಾಯಿಲ್ಲ. ಬಾಯಲ್ಲಿ ಉಸಿರಾಡಿ ಗಂಟ್ಲು ಉರಿತಾ ಇದೆ. ನುಂಗಕ್ಕಾಗ್ತಾಯಿಲ್ಲ, ಗಂಟ್ಲು ಉರಿತಾ ಇದೆ. ಸೊ ಅದಕ್ಕೆ ಯಾರು ಕಣ್ಣು ಬಿತ್ತೋ ಏನೋ ಗೊತ್ತಿಲ್ಲ. ಸೊ ಈ ವ್ಲಾಗ್ನಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಆ್ಯಂಡ್ ಮತ್ತೆ ಒಂದು ವ್ಲಾಗಲ್ಲಿ ಸಿಗೋಣ. ನೆಕ್ಸ್ಟ್ ವ್ಲಾಗ್ ನಂದು ಏನಾಗಿರುತ್ತೆ ಅಂದರೆ ನಮ್ಮ ಮನೆ ದುರ್ಗಾ ಪೂಜೆ ಪ್ರಿಪ್ರೇಷನ್ ವ್ಲಾಗ್ ಆಗಿರುತ್ತೆ. ಅದಾದಮೇಲೆ ನೋಡೋಣ, ಇನ್ನೂ ಇಂಟ್ರೆಸ್ಟಿಂಗ್ ವ್ಲಾಗ್ಸಲ್ಲಿ ಬರ್ತೀನಿ. ಬಾಯ್ ಬಾಯ್.